ಇನ್ನು ನಮ್ಮ ದೇಶದ ಸೈನಿಕರ ಪರವಾಗಿ ಬಿಜೆಪಿ ನಿಂತಿದೆ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ತಿರಂಗ ಯಾತ್ರೆಯನ್ನು ಮಾಡೋದರ ಮುಖಾಂತರ ಈ ತಿರಂಗ ಯಾತ್ರೆಯಲ್ಲಿ ಬೃಹತ್ ರಾಷ್ಟ್ರಧ್ವಜದ ಮೆರವಣಿಗೆ ಮಾಡಿದ್ದಾರೆ. ಸುಮಾರು 9 ಅಡಿ ಅಗಲ 1,500 ಅಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆಯನ್ನು ನಾವು ಗಮನಿಸಬಹುದು. ಇಲ್ಲಿ ತಿರಂಗ ಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸಿಟಿ ರವಿ ಸೇರಿದಂತೆ ಮುನಿರತ್ನ, ಭೈರತಿ ಬಸವರಾಜು, ಗೋಪಾಲಯ್ಯ ಸೇರಿದಂತೆ ಹಲವು ಬಿಜೆಪಿ ಲೋಕಲ್ ಲೀಡರ್ಸ್ಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಾಜಿ ಸೈನಿಕರು, ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಯ ಸದಸ್ಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಅಂತ ನಾವು ಅಂದ್ಕೊಳ್ಳಕ್ಕೆ ಹೋಗಬಾರ್ದು. ಇದು ಇಡೀ ದೇಶ ನಿಂತು ಮಾಡಬೇಕು. ಆಪರೇಷನ್ ಸಿಂಧೂರ ನಮ್ಮ ಸೇನೆಗೆ ಕೊಡುವಂತಹ ಆತ್ಮಸ್ಥೈರ್ಯ ಇದೆ. ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂದರೆ ಇಷ್ಟೇ, ಹೀಗೆ ಹೇಳ್ಬೋದಷ್ಟೇ. ನಾವೇನು ಹೋಗಿ ಅಲ್ಲಿ ಬಾರ್ಡ್ರನ್ನು ಕಾಯಲ್ಲ, ನಮ್ಮ ಕೈಲಿ ಆಗಲ್ಲ ಬಿಡಿ. ಅದು ಅಟ್ಲೀಸ್ಟ್ ಈ ರೀತಿಯಾಗಾದರೂ ನಿಮ್ಮ ಪರವಾಗಿ ನಾವು ಇದ್ದೀವಿ, ನಿಮಗೆ ನಮ್ಮದೊಂದು ಸಲ್ಯೂಟ್ ಅಂತ ಹೇಳುವಂತಹ ಕೆಲಸಗಳು ಇಡೀ ದೇಶದಲ್ಲಿ ಆಗಬೇಕು. ಅದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆಗಬಾರ್ದು. ಈಗ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ, ಇನಿಷಿಯೇಟಿವ್ ತಗೊಂಡು ಬೇರೆ ಪಕ್ಷಗಳು ಎಲ್ಲರೂ ಒಟ್ಟಾಗಿ ಮಾಡಬೇಕು. ತಿರಂಗ ಯಾತ್ರೆಯಲ್ಲಿ ಬೃಹತ್ ರಾಷ್ಟ್ರಧ್ವಜದ ಮೆರವಣಿಗೆ ಆಗಿದೆ. ಇದರಲ್ಲಿ ರಿಟೈರ್ಡ್ ಆಗಿರುವಂತಹ ಆರ್ಮಿಯವರು ಕೂಡ ಸೇರಿಕೊಂಡಿದ್ದಾರೆ, ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ. ದೇಶದ ಪರವಾಗಿ, ದೇಶದ ಸೈನಿಕರ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ತಿರಂಗ ಯಾತ್ರೆ ಮಾಡೋದರ ಮುಖಾಂತರ ತೋರಿಸ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಕವನ ನೀಡ್ತಾರೆ. ಕವನ, ತಿರಂಗ ಯಾತ್ರೆ ಹೇಗೆ ನಡೀತಾ ಇದೆ ಮತ್ತು ಇದು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಲೇಬಾರ್ದು ಈ ವಿಚಾರದಲ್ಲಿ. ಕವನ, ಎಲ್ಲರೂ ಇನಿಷಿಯೇಟಿವ್ ತಗೊಳ್ಬೇಕು, ಏನಂತೀರಾ? ಕವನ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ವಿವರಿಸ್ಬೋದಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಇದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ತಿರಂಗ ಯಾತ್ರೆಯನ್ನು ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಎಲ್ಲರ ಕೈಯಲ್ಲೂ ಕೂಡ ಬಾವುಟವನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ದೇಶದ ಧ್ವಜವನ್ನು, ರಾಷ್ಟ್ರಧ್ವಜವನ್ನು ಇಟ್ಕೊಳ್ಳೋದ್ರ ಮುಖಾಂತರ ಆಪರೇಷನ್ ಸಿಂಧೂರ ಮತ್ತು ಭಾರತೀಯರ ಸೈನಿಕರ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ತಿರಂಗ ಯಾತ್ರೆ ಅಂತ. ನಿನ್ನೆ ಎಲ್ಲ ಬೇರೆ ರಾಜ್ಯದಲ್ಲಿ ನೋಡಿದ್ವಿ, ಇವಾಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಒಂದಂತೂ ನಿಜ, ಇದು ಬಿ ಜೆ ಪಿ ಅವರು ಹಮ್ಮಿಕೊಂಡಿದ್ರು ಕೂಡ ಇದನ್ನು ಎಲ್ಲ ಪಕ್ಷಗಳು ಒಟ್ಟಾಗಿ ನಿಂತ್ಕೊಂಡು ಮಾಡಬೇಕು. ದೇಶದಲ್ಲಿ ಗಡಿ ಕಾಯ್ತಾ ಇರೋರು ಕೂಡ ಬಿ ಜೆ ಪಿ ಪಕ್ಷಕ್ಕೆ ಅಂತ ಕೆಲವೊಂದು ಸೈನ್ಯ ಅಥವಾ ಕಾಂಗ್ರೆಸ್ಸಿಗೆ, JDSಗೆ ಅಂತ ಒಂದು ಸೈನ್ಯ ಇಲ್ಲ, ಇಡೀ ದೇಶಕ್ಕೆ ಅಂತ ಒಂದು ಸೈನ್ಯ ಇದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಸೈನ್ಯಕ್ಕೋಸ್ಕರ, ಸೇನೆಗೋಸ್ಕರ, ಸೈನಿಕರಿಗೋಸ್ಕರ ಅಲ್ವಾ? ಹಾಗೇನು ಸಂಪರ್ಕಕ್ಕೆ ನನ್ನ ಕಲೀಗ ಕವನ ಸಿಕ್ಕಿದ್ದಾರೆ. ಕವನ, ಹೇಗೆ ನಡೀತಾ ಇದೆ ತಿರಂಗ ಯಾತ್ರೆ? ಹಾಗೆ ಪಾಕಿಸ್ತಾನದ ಯುದ್ಧದ ನಂತರ ದೇಶದಾದ್ಯಂತ ಸಾಕಷ್ಟು ತಿರಂಗ ಯಾತ್ರೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಕಳೆದ ಒಂದು ವಾರದ ಹಿಂದಷ್ಟೇ ಕಾಂಗ್ರೆಸ್ ಕೂಡ ತಿರಂಗ ಯಾತ್ರೆಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಇಂದು ಬಿಜೆಪಿ ಕೂಡ ಬೃಹತ್ ತಿರಂಗ ಯಾತ್ರೆಯನ್ನ ಮಾಡಿರುವಂತದ್ದು. ಈ ಒಂದು ತಿರಂಗ ಯಾತ್ರೆಯಲ್ಲಿ 9 ಅಡಿ ಅಗಲ, ಅದೇ ರೀತಿಯಾಗಿ 1,500 ಅಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆ ಆಯಿತು. ಅಂದ್ರೆ ಏನು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಿಂದ ಮಲ್ಲೇಶ್ವರಂನ 18ನೇ ಕ್ರಾಸ್ನವರೆಗೂ ಕೂಡ ಈ ಒಂದು ರಾಷ್ಟ್ರಧ್ವಜದ ಮೆರವಣಿಗೆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದಂತಹ ಅಶೋಕ್, ಅದೇ ರೀತಿಯಾಗಿ ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ಅಗರ್ವಾಲ್ ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು. ಏನು ಇದಾದ ನಂತರ ಅಂದ್ರೆ ಸಂಪಿಗೆ ರಸ್ತೆಯಿಂದ 18ನೇ ಕ್ರಾಸ್ ವರೆಗೂ ಮೆರವಣಿಗೆ ನಂತರ ಅದೇ ರೀತಿಯಾಗಿ ಮಲ್ಲೇಶ್ವರಂನ 18ನೇ ಕ್ರಾಸ್ ಮೈದಾನದಲ್ಲಿ ಮತ್ತೊಂದು ಬೃಹತ್ ರಾಷ್ಟ್ರಧ್ವಜದ ಹಾರಾಟವನ್ನ ಕೂಡ ಮಾಡಿದ್ರು. ಅಂದ್ರೆ ರಾಷ್ಟ್ರಧ್ವಜವನ್ನ 205 ಅಡಿ ಅಗಲದ, ಅದೇ ರೀತಿಯಾಗಿ 630 ಅಡಿ ಉದ್ದದ ರಾಷ್ಟ್ರಧ್ವಜದ ಪ್ರದರ್ಶನ ಕೂಡ ಆಯ್ತು. ಒಂದು ಕಡೆ ಮೆರವಣಿಗೆ ಆದ್ರೆ ಮತ್ತೊಂದು ಕಡೆ ಪ್ರದರ್ಶನವನ್ನ ಕೂಡ ಮಾಡಿದ್ರು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.